ದಿನಕ್ಕೊಂದು ಕಂಟೆಂಟ್ ನ ಮತ್ತೊಂದು ವಿಡಿಯೋಗೆ ತಮ್ಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ನಾನು ರವಿ. ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಕ್ಕೂ ಮೊದಲು RCB ತಂಡ 92 ರನ್ಗಳಿಂದ ಗುಜರಾತ್ ತಂಡವನ್ನ ಸೋಲಿಸಿ ಫಸ್ಟ್ ಕ್ವಾಲಿಫೈಯರ್ ಅಲ್ಲಿ ಫಸ್ಟ್ ಟೀಮ್ ಆಗಿ 2026 ನ IPL ಗೆ ತೇರ್ಗಡೆ ಆಗುತ್ತೆ ಅಥವಾ ಫೈನಲ್ ನ ತಲುಪಿದೆ ಆಲ್ರೆಡಿ. ಸೊ ನಮ್ಗೆ ಇನ್ನ ಮಿಕ್ಕಿರೋದು ಈ ಒಂದು ಟೂರ್ ನಲ್ಲಿ ಕೇವಲ 2 ಮ್ಯಾಚ್ಗಳಷ್ಟೇನೆ. ಅದರಲ್ಲೇ ಸೆಕೆಂಡ್ ಕ್ವಾಲಿಫೈಯರ್ ನಾಳೆ ನಡೀತಾ ಇದೆ, ಗುಜರಾತ್ ವರ್ಸಸ್ ರಾಜಸ್ಥಾನ್ ತಂಡಗಳ ನಡುವೆ. ಸೊ ಆ ಒಂದು ಪಂದ್ಯದಲ್ಲಿ ಯಾವ ಒಂದು ತಂಡ ಗೆಲ್ಲುತ್ತೋ ಆ ಒಂದು ತಂಡ ನಮ್ಮ RCB ತಂಡನ ಫೈನಲ್ ಫೇಸ್ ಮಾಡ್ತಾರೆ. ಸೊ ಈಗ ನಮ್ಗೆ ಅದ್ರ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಶನ್ ಆಗಿ ನೋಡ್ತಾ ಹೋಗೋದಾದ್ರೆ, ನಮ್ಗೆ ಯಾವ ತಂಡ ಬಂದ್ರೆ ಒಳ್ಳೇದು, ಈಗ ಗುಜರಾತ್ ಬಂದ್ರೆ ಒಳ್ಳೇದಾ ಅಥವಾ ರಾಜಸ್ಥಾನ್ ಬಂದ್ರೆ ಒಳ್ಳೇದಾ ಅಂತ. ಸೊ ಯಾರು ಬಂದ್ರು ಅಷ್ಟೇನೆ ನಾವು ಓಡಿಬೇಕು ಅವ್ರನ್ನ, ಅದೊಂದೇ ಇರೋದು. ಯಾಕಂದ್ರೆ ನಾವು ಬ್ಯಾಕ್ ಟು ಬ್ಯಾಕ್ ಸತತ 2 ಟ್ರೋಫಿನ ಗೆಲ್ಬೇಕಂದ್ರೆ, ಅಥವಾ ಈ ಒಂದು 2 ತಂಡಗಳಲ್ಲಿ ಯಾವ ತಂಡ ಬಂದ್ರೆ ಒಳ್ಳೇದು ಅಥವಾ ಯಾವ ತಂಡ ಅಥವಾ ರಾಜಸ್ಥಾನ ಅಥವಾ ಗುಜರಾತ್ ಅಂತ ನೋಡೋದಾದ್ರೆ, ಸಿಂಪಲ್ ಆಗಿದೆ ಸಿಂಪಲ್ ಸಿನಾರಿಯೋ. ಅದನ್ನ ಏನಂತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಗುಜರಾತ್ ಬಂದ್ರೆ ನಮ್ಗೆ ಸಿಂಪಲ್, ಈಗ ನಾವ್ ಹೆಂಗಿದ್ರು ಅವ್ರನ್ನ ಈ ಸೀಸನ್ ಅಲ್ಲಿ 2 ಮ್ಯಾಚ್ ಸೋಲ್ಸಿದೀವಿ. ಫಸ್ಟ್ ಲೀಗ್ ಹಂತದಲ್ಲಿ ಬೆಂಗಳೂರು ನೋಡ್ದಿರ್ತೀವಿ. ಸೊ ಅದಾದ್ಮೇಲೆ ನಮ್ಗೆ ಲಾಸ್ಟ್ ಒಂದು ಧರ್ಮಶಾಲಾ ಪಿಚ್ ಅಲ್ಲೂ ಅವ್ರನ್ನ ಸೋಲ್ಸಿದೀವಿ ನಾವು. ಸೊ ನಮ್ಗೀಗ ನೆಕ್ಸ್ಟ್ ನಾವು ಮ್ಯಾಚ್ ಆಡ್ತಾ ಇರೋದು ಬಂದು ಸೊ ಆ ಒಂದು ಪಿಚ್ ಅಲ್ಲಿ ಲಾಸ್ಟ್ ಟೈಮ್ ನಾವು ಟ್ರೋಫಿನ ಕೂಡ ಗೆದ್ದಿರ್ತೀವಿ, ಪಂಜಾಬ್ ತಂಡನ ಸೋಲಿಸಿ 6 ರನ್ನಿಂದ. ಸೊ ನಮ್ಗೆ ಈಗ ಗುಜರಾತ್ ತಂಡನ ಒಂದು ಯಾವ ರೀತಿ ಅವ್ರನ್ನ ಕಟ್ ಆಗ್ಬೋದು, ಅವ್ರೇನ್ ಫಾರ್ಮಲ್ ಇಲ್ವಾ ಅಥವಾ RCB ಮೇಲೆ ಮಾತ್ರನೇ ಹೆಂಗ್ ಆಡಿದ್ರ ಅಂತಂದ್ರೆ, ಅವರು ಫಾರ್ಮಲ್ ಇದಾರೆ. ಫಾರ್ಮಲ್ ಇರುವಂತ ತಂಡನೇ ಅವ್ರದ್ದು. ಏನಕ್ಕಂದ್ರೆ ಲೀಗ್ ಹಂತದಲ್ಲಿ 9 ಪಂದ್ಯಗಳನ್ನ ಗೆದ್ದಿದ್ದಾರೆ. ಅದನ್ನ ನಾವು ಯಾವತ್ತೂ ಮರಿಬಾರ್ದು. ಕ್ರಿಕೆಟ್ ಅಲ್ಲಿ ಸೋಲು ಗೆಲುವು ಅನ್ನೋದು ಜಸ್ಟ್ ಪಾರ್ಟ್ ಆಫ್ ದಿ ಗೇಮ್. ಸೊ ಅದನ್ನ ನಾವು ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಇಲ್ಲಿಂದ ನಮ್ಗೆ ಗುಜರಾತ್ ತಂಡನ ಒಂದು ಸೇಮ್ ಅದೇ ಒಂದು ಮೊನ್ನೆ ಕ್ವಾಲಿಫೈಯರ್ 1 ಅಲ್ಲಿ ನಾವು ಯಾವ ಒಂದು ಡಾಮಿನೇಟ್ ಮಾಡಿದ್ವಿ, ಯಾವ ಒಂದು ಪ್ರತಿಯೊಂದು ಓವರ್ ಅಥವಾ ಪ್ರತಿಯೊಂದು ಬಾಲ್ ಟು ಬಾಲ್ ಅವ್ರನ್ನ ಡಾಮಿನೇಟ್ ಮಾಡ್ಕೊಂಡೋದ್ವಿ. ಸೊ ಅದೇ ಒಂದು ಸಿನಾರಿಯೋನ RCB ತಂಡ ಫೈನಲ್ ಪಂದ್ಯದಲ್ಲೂ, ಅಂದ್ರೆ ಈಗ ಗುಜರಾತ್ ಏನಾದ್ರು ಬಂದ್ರೆ ಸೊ ಸೇಮ್ ಅದೇ ಒಂದು ಸಿನಾರಿಯೋನ ಕಂಟಿನ್ಯೂ ಮಾಡ್ಬೇಕಾಗುತ್ತೆ. ಸೊ ಇದಾದ್ಮೇಲೆ ನಮ್ಗೆ ಮೇನ್ ತಲೆನೋವಾಗಿರೋದು, ಅಕಸ್ಮಾತ್ ಏನಾದ್ರು ಅವರು ಫೈನಲ್ ಬಂದ್ರೆ ಮಾತ್ರ ನಾನು ಹೇಳ್ತಿರೋದು, ಗಿಲ್ ಅವ್ರಾಗ್ಬೋದು, ಸಾಯಿ ಸುದರ್ಶನ್ ಅವ್ರಾಗ್ಬೋದು, ಮತ್ತೆ ಜೋಸ್ ಬಟ್ಲರ್ ಅವ್ರಾಗ್ಬೋದು, ಮತ್ತೆ ಒಂದ್ ಸ್ವಲ್ಪ ಇನ್ನೊಬ್ರು ಯಾರಾದ್ರೂ ಒಂದ್ ಸ್ವಲ್ಪ ನಮ್ಗೆ ಇನ್ನೊಂದ್ ಸ್ವಲ್ಪ ತಲೆನೋವಾಗ್ಬೋದು ಅಂತ ಅನ್ಕೊಂಡ್ರೆ ಜೇಸನ್ ಹೋಲ್ಡರ್ ಅವ್ರಾಗ್ಬೋದು. ಹೌದು, ಅದು ಬಿಟ್ರೆ ನಮ್ಗೆ ಬ್ಯಾಟಿಂಗ್ ಅಲ್ಲಿ ಅಷ್ಟೊಂದು ಹೆಚ್ಚಾಗಿ ತಲೆ ತಿನ್ನೋ ಅಥವಾ ಒಂದು ತಲೆ ಕೆಡ್ಸ್ಕೊಳ್ಳೋ ಅಂತ ಬ್ಯಾಟಿಂಗ್ ಲೈನ್ ಅಪ್ ಅವ್ರದ್ದೇನಾಗಿಲ್ಲ. ಸೊ ಅವರ ಒಂದು ಈ ಟೂರ್ ನಲ್ಲಿ ಬ್ಯಾಟಿಂಗ್ ಮತ್ತೆ ಬೌಲಿಂಗ್ 2 ಕ್ಲಿಕ್ ಆಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನಮಗೆ ಒಂಚೂರು ಚಿಂತೆ ಮಾಡೋ ತರ ಆಗಿರೋದು ಒಂದು ಟಾಪ್ 3 ಬ್ಯಾಟ್ಸ್ಮನ್ಸ್. ಅವ್ರನ್ನ ಟಾಪ್ 3 ಬ್ಯಾಟ್ಸ್ಮನ್ಗಳು ಜೋಸ್ ಬಟ್ಲರ್ ಅವರಾಗಿರ್ಬೋದು, ಜೇಸನ್ ಹೋಲ್ಡರ್ ಅವರಾಗಿರ್ಬೋದು, ಸಾಯಿ ಸುದರ್ಶನ್ ಅವರು ಮತ್ತೆ ಶುಭ್ಮನ್ ಗಿಲ್ ಅವರಾಗಿರ್ಬೋದು. ಸೊ ಇವ್ 4 ಜನ ಬ್ಯಾಟ್ಸ್ಮನ್ಸ್ ನಮ್ಗೆ ಒಂದ್ ಸ್ವಲ್ಪ ತಲೆನೋವಾಗ್ಬೋದು. ಲಾಸ್ಟ್ ಮ್ಯಾಚ್ ಅಲ್ಲಿ ಆಡಿಲ್ಲ ಅಥವಾ ಫಸ್ಟ್ ಕ್ವಾಲಿಫೈಯರ್ ಅಲ್ಲಿ ಆಡಿಲ್ಲ, ಅಕಸ್ಮಾತ್ ಏನಾದ್ರು ಅವ್ರು ಫೈನಲ್ ಬಂದ್ರೆ ಅವತ್ತು ಆಡಲ್ಲ ಅಂತ ಯಾವುದೇ ರೀತಿಲೂ ನಾವು ಅವ್ರನ್ನ ಲಘುವಾಗಿ ತಗೋಬಾರ್ದು. ಏನಕಂದ್ರೆ ಈಗ 2016 ಅಲ್ಲಿ ನಾವು ಫಸ್ಟ್ ಕ್ವಾಲಿಫೈಯರ್ ಅಲ್ಲಿ ಗುಜರಾತ್ ತಂಡವನ್ನ ಸೋಲ್ಸಿ ಫಸ್ಟ್ ಕ್ವಾಲಿಫೈಯರ್ ಅಲ್ಲಿ ನಾವು ಹೀರೋಯಿಕ್ ಇನ್ನಿಂಗ್ಸ್ ಆಡಿರ್ತಾರೆ AB ಡಿ ವಿಲಿಯರ್ಸ್ ಅವರು. ಸೊ ಆ ಒಂದು ಇನ್ನಿಂಗ್ಸ್ ನ ಮರೆಯಕ್ಕೆ ಆಗಲ್ಲ. ಯಾಕಂದ್ರೆ ಪ್ರತಿ ಒಂದು ಮ್ಯಾಚ್ ಕೂಡ RCB ತಂಡದ್ದು ಗೆದ್ದಿರುವಂತ ಮ್ಯಾಚಸ್ ಎಲ್ಲ ಕೂಡ ಒಂಥರ ಹಾರ್ಟ್ ಅಲ್ಲಿ ಎಲ್ಲೋ ಒಂದ್ ಜಗದಲ್ಲಿ ಜ್ಞಾಪಕ ಬರ್ತಾ ಇರುತ್ತೆ. RCB ಮ್ಯಾಚಸ್ ಅಂದ್ರೆ ಸಾಕು, ಹಿಂದೆ ಸುಮಾರು ಒಂದಷ್ಟು ವರ್ಷಗಳ ಹಿಂದೆ ಗೆದ್ದಿರುವಂತ ಮ್ಯಾಚಸ್ ಅಲ್ಲ, ಹೀರೋಯಿಕ್ ಇನ್ನಿಂಗ್ಸ್, ಅದನ್ನೆಲ್ಲ ಮರೆಯಕ್ಕಾಗಲ್ಲ. ಸೊ ವಿಚಾರಕ್ಕೆ ಬರೋದಾದ್ರೆ 2016 ಅಲ್ಲಿ ನಾವು ಫೈನಲ್ ಹೋಗಿರ್ತೀವಿ. ನಮ್ಗೆ ಸೆಕೆಂಡ್ ಕ್ವಾಲಿಫೈಯರ್ ಅಲ್ಲಿ ಗುಜರಾತ್ ಲಯನ್ಸ್ ಅನ್ನ ಸೋಲಿಸಿ ಡೇವಿಡ್ ವಾರ್ನರ್ ಅವರು ಅವತ್ತು 95 ರನ್ ಗಳಿಸಿ 94 ರನ್ ಗಳಿಸಿ RCB ತಂಡದ ವಿರುದ್ಧ SRH ತಂಡವನ್ನ ಬೆಂಗಳೂರು ಪಿಚ್ ಅಲ್ಲಿ ಫೈನಲ್ ಗೆ ಕರ್ಕೊಂಡ್ ಬರ್ತಾರೆ. ಸೊ ಅವ್ರಿಗೆ ಜಸ್ಟ್ ಒಂದೇ ದಿವಸ ಫೈನಲ್ ಆಡಕ್ಕೆ ಅಂತ ಒಂದು ಅವಕಾಶ ಇರುತ್ತೆ. ಸೊ ಆ ಒಂದು ದಿವಸ ಗ್ಯಾಪ್ ಅಲ್ಲಿ RCB ತಂಡವನ್ನ ಸೋಲಿಸ್ತಾರೆ. ಬಟ್ RCB ಗೆಲ್ಬಹುದಾಗಿತ್ತು, ಅನ್ಫಾರ್ಚುನೇಟ್ಲಿ ಸೋತ್ವಿ, ಇಲ್ಲ ಅಂತಲ್ಲ. ಸೊ ಇದೇ ರೀತಿ ಈ ಸಲ ನಮ್ಗೆ ಹೈದರಾಬಾದ್ ತಂಡನ ಅದೇ ಒಂದು ರಾಜಸ್ಥಾನ್ ತಂಡ ನಿನ್ನೆ ಎಲಿಮಿನೇಟರ್ ಅಲ್ಲಿ ಸೋಲ್ಸಿದೆ, ಈ ಟೂರ್ ನಿಂದ ಹೊರದಬ್ಬಿದೆ. ಅದು ಬೇರೆ ಮ್ಯಾಟ್ರು. ಸೊ ನಮ್ಗೀಗ ತಲೆನೋವಾಗಿರೋದು, ನಮ್ಗೆ ಈಗ ಫೈನಲ್ ಅಕಸ್ಮಾತ್ ಗುಜರಾತ್ ಬಂದ್ರೆ ಅವ್ರನ್ನ ನಾವು ಕಟ್ ಹಾಕ್ಬೇಕು. ಆದಷ್ಟು ಅವರು 3 ಬ್ಯಾಟ್ಸ್ಮನ್ಸ್ ನಾವು ಆದಷ್ಟು ಬೇಗ ವಿಕೆಟ್ಸ್ ಅನ್ನ ತೆಗಿಬೇಕು ಅಥವಾ ಒಂದು ಕಮ್ಮಿ ರನ್ಸ್ಗೆ ಅವ್ರನ್ನ ರಿಸ್ಟ್ರಿಕ್ಟ್ ಮಾಡ್ಬೇಕು. ಹಿಂಗಿದ್ರೆ ಮಾತ್ರ ಒಂದು ಅವಕಾಶ ಇರುತ್ತೆ. ಸೊ ಹೇಳಕ್ಕಾಗಲ್ಲ, ಅಕಸ್ಮಾತ್ ಅವ್ರು ಬಂದು ಒಂದ್ ಸ್ವಲ್ಪ ಫರ್ಮ್ಗೂ ಬರ್ಬೋದು. ನಾಳೆ GT ವರ್ಸಸ್ ರಾಜಸ್ಥಾನ್ ಪಂದ್ಯ ನಡೀತಾ ಇದೆ, ಅದೇ ಒಂದು ಧನ್ಪುರ್ ಪಿಚ್ ಅಲ್ಲಿ. ಸೊ ಇದನ್ನ ನೆನ್ಪಿಟ್ಕೋಬೇಕಾಗತ್ತೆ ನಾವು. ಸೊ ಇದಾದ್ಮೇಲೆ
ರಾಜಸ್ಥಾನ್ ತಂಡ ಬಂದ್ರೆ ಹೆಂಗೆ ಅಂತ ನೋಡೋದಾದ್ರೆ, ಈ ಟೂರ್ನಿಲಿ ವೈಭವ್ ಸೂರ್ಯವಂಶಿ ಅವರು ಅನ್ಕ್ಯಾಪ್ ಪ್ಲೇಯರ್ ಆಗಿ 680 ರನ್ ಗಳಿಸಿದ್ದಾರೆ. ಅದು ಅಲ್ಲದೆ 65 ಸಿಕ್ಸರ್ ನ ಕೂಡ ಸಿಡಿಸಿದ್ದಾರೆ. ಸೊ ಈ ಸಿಕ್ಸರ್ಸ್ ಅನ್ನ ಸಿಡಿಸುವ ಮೂಲಕ ಕ್ರಿಸ್ ಗೇಲ್ ಅವರ ರೆಕಾರ್ಡ್ ಅನ್ನು ಕೂಡ ಮುರಿದಿದ್ದಾರೆ. ಒಂದು ಸೀಸನ್ ಅಲ್ಲಿ ಅವರು 2014 ಅನ್ಸುತ್ತೆ 59 ಸಿಕ್ಸ್ ಅನ್ನ ಅವರು ಗಳಿಸಿರ್ತಾರೆ. ಸೊ ನಿನ್ನೆ 15 ವರ್ಷದ ಈ ಬಾಲಕ ಒಂದು 65 ಸಿಕ್ಸರ್ಸ್ ಅನ್ನ ನಿನ್ನೆ ಒಂದು ಪಂದ್ಯದಲ್ಲಿ 12 ಸಿಕ್ಸ್ ಅನ್ನ ಗಳಿಸುವ ಮೂಲಕ ಕ್ರಿಸ್ ಗೇಲ್ ರೆಕಾರ್ಡ್ ಅವರನ್ನ ಮುರಿದು ತಮ್ಮ ರೆಕಾರ್ಡ್ ಅನ್ನ ಹೊಸದಾಗಿ ಬರ್ಕೋತಾರೆ ಅವರು. ಸೊ ನನ್ನ ಕೇಳೋದಾದ್ರೆ, ಈಗ ಗುಜರಾತ್ ತಂಡದ ಬಳಿ ಯಾವ 4 ಅಥವಾ 3 ಬ್ಯಾಟ್ಸ್ಮನ್ಸ್ ಅಂತ ಹೇಳ್ತಾ ಇದ್ದೀನೋ, ಗಿಲ್, ಸಾಯಿ ಸುದರ್ಶನ್ ಮತ್ತೆ ಜೋಸ್ ಬಟ್ಲರ್. ಸೊ ರಾಜಸ್ಥಾನ್ ತಂಡದ ಪರವಾಗೂ ಕೂಡ ಕೇವಲ ಬೆರಳಿಕೆಯಷ್ಟು ಬ್ಯಾಟ್ಸ್ಮನ್ಗಳು ಮಾತ್ರ ಇದ್ದಾರೆ. ಸೊ ಅವ್ರ ಕಡೆ ಯಾರ್ಯಾರು ಅಂತಂದ್ರೆ, ಯಶಸ್ವಿ ಜೈಸ್ವಾಲ್ ಈ ಟೂರ್ನಿಲಿ ಅವ್ರಿಗೆ ಹೇಳ್ಕೊಳ್ಳೋ ಅಷ್ಟು ಪರ್ಫಾರ್ಮೆನ್ಸ್ ಅವ್ರ ಬ್ಯಾಟಿಂದ ಬಂದಿಲ್ಲ. ಅರ್ಪಬ್ಬ ಅಂದ್ರೆ ಒಂದು 1-250 ಹೊಡೆದಿರ್ಬೋದು ಅಂತ ಅನ್ಸುತ್ತೆ. ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಸೊ ವೈಭವ್ ಸೂರ್ಯವಂಶಿ ಅವರು ಈ ಟೂರ್ನಿಲಿ ಒಂದು 90+ ಏನೇ ಆಲ್ಮೋಸ್ಟ್ 3-4 ಸರಿ ಹೊಡೆದಿದ್ದಾರೆ. ಅದರಲ್ಲಿ ಒಂದು 100 ಕೂಡ ಸೇರಿರುತ್ತೆ. ಸೊ ನಮ್ಗೆ ಒಂದು ಅಬ್ಸರ್ವ್ ಮಾಡ್ತಾ ಹೋಗೋದಾದ್ರೆ, ನಮ್ಗೆ ರಿಯಾನ್ ಪರಾಗ್ ಅವ್ರ ಕಡೆಯಿಂದ ಜಸ್ಟ್ ಒಂದು ಕೆಮಿಯೋ ಇನ್ನಿಂಗ್ಸ್ ಬರುತ್ತೆ. 10 ಬಾಲ್ಗೆ 25, 30 ಅಥವಾ 40 ಅಷ್ಟೇ ಅವರು ಅವರ ಒಂದು ಎಬಿಲಿಟಿ ಈ ಒಂದು ಎಲ್ಲಾ ಟೂರ್ನಿದಲ್ಲಿ ನೋಡ್ತಿರೋದು ಅವರು. ಆ ಕಡೆಯಿಂದ ಕೇವಲ ಒಂದು 250 ಬಂದಿರ್ಬೋದು ಅಂತ ಅನ್ಸುತ್ತೆ. ಅದ್ರ ಬಗ್ಗೆ ನಮ್ಗೆ ಜಾಸ್ತಿ ಐಡಿಯಾ ಇಲ್ಲ. ಅವ್ರ ಬ್ಯಾಟಿಂಗ್ ಬಗ್ಗೆ ಕೂಡ ಅಷ್ಟೊಂದು ಐಡಿಯಾ ಇಲ್ಲ. ಸೊ ಅದಾದ್ಮೇಲೆ ನಮ್ಗೆ ಧ್ರುವ್ ಜುರೇಲ್ ಅವರು ಮಿಡಲ್ ಆರ್ಡರ್ ಅಥವಾ 3ನೇ ಪ್ಲೇಸ್ ಅಲ್ಲಿ ಬ್ಯಾಟಿಂಗ್ ಬರ್ತಾ ಇದಾರೆ ಅವರು. ಸೊ ಅವ್ರ ಕಡೆಯಿಂದ ಕೂಡ ಒಂದು ಕೆಮಿಯೋ ಇನ್ನಿಂಗ್ಸ್ ಅವ್ರ ಕಡೆಯಿಂದನೂ ಬರ್ಬೋದು. ಯಾವ ಒಂದು ಹಂತದಲ್ಲೂ ಬೇಕಾದ್ರೆ ಸಿಡಿಬೋದು. ಬಟ್ ಪ್ರೆಷರ್ ಅಂತ ಬಂದಾಗ ರಿಯಾನ್ ಪರಾಗ್ ಅವರಾಗ್ಬೋದು ಮತ್ತೆ ಧ್ರುವ್ ಜುರೇಲ್ ಅವರಾಗ್ಬೋದು ಸಿಡಿಯೋ ಅಂತ ಬ್ಯಾಟ್ಸ್ಮನ್ಗಳೇನಲ್ಲ ಅವರು. ಸೊ ನಮ್ಗೆ ಸ್ವಲ್ಪ ತಲೆನೋವಾಗಿರೋದು ವೈಭವ್ ಸೂರ್ಯವಂಶಿ ಅವರು ಬಿಟ್ರೆ ಯಶಸ್ವಿ ಜೈಸ್ವಾಲ್ ಅವರು. ಸೊ ನಮ್ಗೆ ಆದಷ್ಟು ಬೇಗ ಇವಾಗ ಏನಾದ್ರೂ ನಾವು ಫಸ್ಟ್ ಬೌಲಿಂಗ್ ಮಾಡ್ತಿದೀವಿ ಅಂತಂದಾಗ, ಟಾಸ್ ಅನ್ನ ಸೋತು ಅಥವಾ ಗೆದ್ದು ನಾವು ಬೌಲಿಂಗ್ ಮಾಡ್ತಿದೀವಿ ಅಂತಂದಾಗ, ವೈಭವ್ ಸೂರ್ಯವಂಶಿ ಅವರು ಏನಾದ್ರು ಅಕಸ್ಮಾತ್ ಅಥವಾ ರಾಜಸ್ಥಾನ್ ತಂಡ ಏನಾದ್ರು ಫೈನಲ್ ಬಂದಿದ್ರೆ ನಮ್ಗೆ ಅವ್ರನ್ನ ಆದಷ್ಟು ಬೇಗ ಅವರ ಒಂದು ವಿಕೆಟ್ಸ್ ಅನ್ನ ಪಡ್ಕೊಂಡ್ರೆ ಒಳ್ಳೇದು. ಏನಕ್ಕಂದ್ರೆ ಅವರು ಕ್ರೀಸ್ ಅಲ್ಲಿ ಇರೋಷ್ಟೊತ್ತು ನಮ್ಗೆ ಅಪಾಯ ಅಂತೂ ತಪ್ಪಿದಲ್ಲ. ಸೊ ಈ ಒಂದು ರೀಸನ್ ಇಂದ ನನಗ್ ಗೊತ್ತಿದ್ದಂಗೆ ಅವರನ್ನ ಆದಷ್ಟು ಬೇಗ ವಿಕೆಟ್ ಅನ್ನ ಪಡ್ಕೊಂಡ್ರೆ ಒಳ್ಳೇದು. ಸೊ ಜಡೇಜಾ ಅವರಿದ್ದಾರೆ, ಮತ್ತೆ ಜೋಫ್ರಾ ಆರ್ಚರ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಂತ ನೋಡ್ತಾ ಹೋಗೋದಾದ್ರೆ, ಬ್ರಿಜೇಶ್ ಶರ್ಮಾ ಅವರಿದ್ದಾರೆ, ನಮ್ಮ ಕನ್ನಡಿಗರಾದಂತ ಯಶ್ರಾಜ್ ಪುಂಜ್ ಅವರಿದ್ದಾರೆ. ಸೊ ಈ ಒಂದು ಬೌಲಿಂಗ್ ಲೈನ್ ಅಪ್ ಕೂಡ ಒಂದು ಸಾರ್ಟ್ ಆಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಏನೇ ಹೌ ಈಗ ಎರಡೂ ತಂಡನ ಬ್ಯಾಲೆನ್ಸ್ ನೋಡ್ತಾ ಹೋಗೋದಾದ್ರೆ, ಈ ಕಡೆ ಗುಜರಾತ್ ಬೌಲಿಂಗ್ ಅಲ್ಲಿ ಸ್ವಲ್ಪ ಒಂದು ಜಾಸ್ತಿ ಎಬಿಲಿಟಿ ಹೊಂದಿದೆ. ಈಗ ರಾಜಸ್ಥಾನ್ ತಂಡ ನೋಡ್ತಾ ಹೋಗೋದಾದ್ರೆ, ಗುಜರಾತ್ ತಂಡಕ್ಕಿಂತ ಇನ್ನೊಂದು ಸ್ವಲ್ಪ ಅಷ್ಟೊಂದೇನ್ ಮ್ಯಾಚ್ ಆಗುವಂತ ಒಂದು ಬೌಲಿಂಗ್ ಏನ್ ಇಲ್ಲ ರಾಜಸ್ಥಾನ್ ತಂಡದ್ದು. ಕೇವಲ ಅವರ ಒಂದು ಬೌಲಿಂಗ್ ಡಿಪೆಂಡ್ ಆಗಿರೋದು ರಾಜಸ್ಥಾನ್ ತಂಡ ಒಂದು ಜೋಫ್ರಾ ಆರ್ಚರ್ ಅವ್ರ ಮೇಲೆ ಸ್ವಲ್ಪ ಹೆಚ್ಚಾಗಿ ಡಿಪೆಂಡ್ ಆಗಿದ್ದಾರೆ ಅಂತ ಹೇಳ್ಬೋದು. ಬಿಟ್ರೆ ಬ್ಯಾಟಿಂಗ್ ಅಲ್ಲಿ ವೈಭವ್ ಸೂರ್ಯವಂಶಿ ಅವರು. ಸೊ ಇವರಿಬ್ರು ಬಿಟ್ರೆ ರಾಜಸ್ಥಾನ್ ತಂಡ ಅಷ್ಟೊಂದೇನ್ ಫಾರ್ಮಲ್ ಇಲ್ಲ. ಅವರು ಕಡೆ ಮೂಮೆಂಟ್ ಅಲ್ಲಿ 4ನೇ ತಂಡವಾಗಿ ಪ್ಲೇ ಆಫ್ಗೆ ಆಗಮಿಸಿದ್ರು ಕೂಡ ಅವರು ಈ ಟೂರ್ನಿಲಿ ಆರಂಭ ಹಂತದಲ್ಲಿ 4 ಪಂದ್ಯಗಳನ್ನ ಸತತವಾಗಿ ಗೆದ್ದಿರ್ತಾರೆ. ಸೊ ಅದಾದ್ಮೇಲೆ ಅವ್ರು ಆಡದಂತ 10 ಪಂದ್ಯಗಳಲ್ಲಿ ಕೇವಲ ಅವ್ರು ಗೆಲ್ಲೋದು 4 ಪಂದ್ಯ. ಏನಕ್ಕಂದ್ರೆ ಅವರು ಅಲ್ಲೇ ಗೊತ್ತಾಗುತ್ತೆ ಅವರ ಒಂದು ತಂಡ ಯಾವ ರೀತಿ ಇದೆ ಅಂತ. ಸೊ ವೈಭವ್ ಸೂರ್ಯವಂಶಿ ಅವರನ್ನ ಆದಷ್ಟು ಎಷ್ಟು ಬೇಗ ಅವರ ವಿಕೆಟ್ ಅನ್ನ ನಾವು ಪಡ್ಕೋತೀವೋ ಅಷ್ಟು ಒಳ್ಳೇದು ನಮ್ಗೆ. ಸೊ SRH ತಂಡ ಟೂರ್ನಿಂದ ಔಟ್ ಆಗಿದೆ, ಅದು ಬೇರೆ ವಿಚಾರ. ಸೊ ವರ್ಷನೂ ಹಂಗೆ ಬರ್ತಾರೆ ಅವರು. ಈ ಸರಿ ಟ್ರೋಫಿ ಗೆಲ್ತೀವಿ, ಸ್ವಲ್ಪ ಬ್ಯಾಟಿಂಗ್ ಲೈನ್ ಅಪ್ ಇದೆ, ನಾವು 300 ರನ್ ನೋಡಿತೀವಿ, ಹಂಗೆ ಹಿಂಗೆ ಅಂತೆಲ್ಲ ಅನ್ಕೊಂಡ್ ಬಂದ್ರು. ಸೊ ಆದ್ರೂ ಕೂಡ ಟೂರ್ನಿಂದ ಔಟ್ ಆಗ್ತಾರೆ ಅವರು. ಇದೇ ಮೊದಲಲ್ಲ, ನಿನ್ನೆ ಒಂದು ಮ್ಯಾಚ್ ಆದ್ಮೇಲೆ ಒಂದು ವಿಡಿಯೋ ಹಾಕಿದ್ದೀನಿ. ಆ ಒಂದು ವಿಡಿಯೋದಲ್ಲಿ ಕೂಡ ಅವ್ರ ಬಗ್ಗೆ ಹೇಳಿದ್ದೀನಿ ನಾನು, ಹಿಂಗೆ ಅವರ ಒಂದು ತಂಡ ಇರುತ್ತೆ ಅಂತ. ಸೊ ನೋಡೋಣ ಏನಾಗ್ತಾ ಹೋಗುತ್ತೆ ಅಂತ. ನಾಳೆ ಗುಜರಾತ್ ವರ್ಸಸ್ ರಾಜಸ್ಥಾನ್ ತಂಡಗಳು ಫಸ್ಟ್ ಟು ಫೇಸ್ ಆಗ್ತಾ ಇದಾವೆ. ಸೊ ಒಂದು ತಂಡಕ್ಕೆ ಮಾತ್ರ ಗೆಲ್ಲುವಂತ ಅವಕಾಶ ಇರುತ್ತೆ. ಸೊ ಗೆದ್ದಂತ ತಂಡ RCB ತಂಡವನ್ನ ಫೇಸ್ ಮಾಡ್ಬೇಕಾಗುತ್ತೆ ಫೈನಲ್ ಅಲ್ಲಿ May 31st, ಅಂದ್ರೆ ಅಪ್ಕಮಿಂಗ್ ದಿಸ್ ವೀಕ್. ಸೊ ಈ ಮೂಲಕ ಈ IPL ಕೂಡ ಒಂದು ಮುಗಿಯುವಂತ ಒಂದು ಹಂತ ಬಂದಿದೆ. ಒಂದ್ ಸ್ವಲ್ಪ ಬೇಜಾರಾಗತ್ತೆ. ಎಷ್ಟು ದಿವಸ ಲಾಸ್ಟ್ ಮೇ IPL ಸ್ಟಾರ್ಟ್ ಆಯ್ತು, 2 ತಿಂಗಳು ಹೆಂಗೋಯ್ತು ಅಂತಾನೆ ಗೊತ್ತಾಗಿಲ್ಲ. ಮೊನ್ನೆ ಸ್ಟಾರ್ಟ್ ಆದಂಗಿದೆ. ಆಲ್ಮೋಸ್ಟ್
IPL ಆಲ್ಮೋಸ್ಟ್ ಒಂದು ಕಡೆ ಹಂತದಲ್ಲಿ ಇದೀವಿ. ಇನ್ನು ಎರಡು ಮ್ಯಾಚ್ ಮುಗಿದೋದ್ರೆ ಈ ಒಂದು IPL ಟೂರ್ನಿನೇ ಮುಗಿದೋಯ್ತು ಅಂತ ಹೇಳ್ಬೋದು. ಸೊ ಈ ಮೂಲಕ IPL ನ ಜಾಸ್ತಿ ಮಿಸ್ ಮಾಡ್ಕೋತೀವಿ, ಮತ್ತೆ ಬರೋ ವರ್ಷವರೆಗೂ ಕಾಯಬೇಕು, ಇನ್ನೂ ಒಂದು ವರ್ಷ ಕಾಯಬೇಕು ಅಂತ. ಸೊ ಹೌ ಬರ್ತಾ ಇರುತ್ತೆ ಟೂರ್ನಿ ಅಥವಾ ಕ್ರಿಕೆಟ್ ಮ್ಯಾಚಸ್ ಅನ್ನೋದೇ ಹಂಗೆ. ಸಮ್ಮರ್ ಬಂದ್ರೆ ಸಾಕು IPL ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಬರುತ್ತೆ ಅಂತ ಅನ್ನೋದನ್ನ ಕಾಯ್ತಾ ಕೂತಿರ್ತೀವಿ. ಸೊ ನೋಡೋಣ ಏನಾಗುತ್ತೆ ಅಂತ. ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಮತ್ತೆ ಇಲ್ಲಿಂದ ಯಾವುದೇ ಒಂದು ತಂಡ ಗೆದ್ರು ಅಷ್ಟೇನೆ ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ ತರನೇ ತಗೋಬೇಕು. ನಾನಂತೂ ಹಂಗೆ ಪ್ರತಿಯೊಂದು ಮ್ಯಾಚಸ್ ಅನ್ನ ಕೂಡ ಯಾವುದೇ ಒಂದು ಮ್ಯಾಚ್ ಅನ್ನ ನೋಡ್ತಾ ಇರ್ಬೇಕಂದ್ರೆ ಅಷ್ಟೇ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್, ಎಕ್ಸೆಪ್ಟ್ ನಮ್ಮ RCB ಮ್ಯಾಚಸ್ ಅನ್ನ ಮಾತ್ರ. ಯಾಕಂದ್ರೆ ನಮ್ಮ RCB ಮ್ಯಾಚ್ ಅಂದ್ರೆ ನಮ್ಗೇನೋ ಒಂಥರ ಎಮೋಷನ್, ನಮ್ಗೇನೋ ಒಂಥರ ಡಿಫ್ರೆಂಟ್ ವೈಬ್ಸ್ ಇರುತ್ತೆ, ನಮ್ ತಂಡ ಅನ್ನೋ ಒಂದು ಫೀಲ್ ಇರುತ್ತೆ. ಸೊ ಅದನ್ನೆಲ್ಲ ಒಂದ್ ಸ್ವಲ್ಪ ಆಲ್ರೆಡಿ ಇನ್ನೊಂದ್ ಸ್ವಲ್ಪ ಮಿಸ್ ಮಾಡ್ಕೋತೀವಿ. ಆಲ್ರೆಡಿ ನಮ್ ತಂಡ ಫೈನಲ್ ಹೋಗಿದೆ, ಇಲ್ಲ ಅಂತಲ್ಲ, ಬಟ್ ನಮ್ಮ ತಂಡನ ಯಾವ ತಂಡ ಹೋಗ್ಬಿಟ್ಟು ಫೇಸ್ ಮಾಡತ್ತೆ ಅನ್ನೋದೇ ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಆದಷ್ಟು ಬೇಗ ಒಂದು RCB ತಂಡ ಮತ್ತೊಮ್ಮೆ ಟ್ರೋಫಿ ಗೆಲ್ಲುವಂತ ಆಗ್ಲಿ, ಅಥವಾ ಒಂದು ಚೆನ್ನಾಗ್ ಆಡಿದ್ರೆ ಮಾತ್ರ ಟ್ರೋಫಿನ ಗೆದ್ದೇ ಗೆಲ್ತಾರೆ. ಆದ್ರೂ ಕೂಡ ಒಂದು ಸ್ಟ್ರಾಂಗ್ ಬಿಲೀವ್ RCB ತಂಡ ಗೆದ್ದೇ ಗೆಲ್ಲುತ್ತೆ ಈ ಬಾರಿ ಕೂಡ ಅಂತ ನೋಡ. ಸೊ ಗುಜರಾತ್ ಹಾಗೂ ರಾಜಸ್ಥಾನ್ ತಂಡಗಳ ಒಂದು ಸ್ಟ್ರಾಟಜಿಕ್ಸ್ ಬಗ್ಗೆ ಹೇಳ್ತಾ ಹೋಗೋದಾದ್ರೆ, ಸಾರಿ ಸೊ ಈಗ ಗುಜರಾತ್ ತಂಡ ಮೊನ್ನೆ RCB ತಂಡದ ವಿರುದ್ಧ ಒಂದು 255 ರನ್ಗಳ ಒಂದು ಬೃಹತ್ ಟಾರ್ಗೆಟ್ ಅನ್ನ RCB ತಂಡ ಗುಜರಾತ್ ತಂಡಕ್ಕೆ ಸೆಟ್ ಮಾಡಿತ್ತು. ಸೊ ಗುಜರಾತ್ ತಂಡ ಯಾವುದೇ ಒಂದು ಬ್ಯಾಟ್ಸ್ಮನ್ಗಳ ಒಂದು ಪ್ರತಿರೋಧವನ್ನೇ ತೋರ್ಲಿಲ್ಲ ಅವರು, ಎಕ್ಸೆಪ್ಟ್ ಜೋಸ್ ಬಟ್ಲರ್ ಅವರು 11 ಎಸೆತ 29 ರನ್, ಒಂದು 4 ಬೌಂಡ್ರಿ ಮತ್ತೆ ಒಂದು 2 ಸಿಕ್ಸರ್ ನ ಸಿಡಿಸ್ತಾರೆ. ಜೋಶ್ ಹಜಲ್ವುಡ್ ಅವರ ಒಂದು ಓವರ್ ಅಲ್ಲಿ ಸ್ಲೋವರ್ ಬಾಲ್ಗೆ ಅವರು ವಿಕೆಟ್ ಅನ್ನು ಒಪ್ಪಿಸಿ ಬೋಲ್ಡ್ ಹೋಗೋದ್ರ ಮೂಲಕ ಪೆವಿಲಿಯನ್ ಕಡೆಗೆ ಸಾಕ್ತಾರೆ. ಸೊ ಅದಾದ್ಮೇಲೆ ಈ ಟೂರ್ನಿಲಿ ಔಟ್ ಆಫ್ ದಿ ಫಾರ್ಮ್ ಹೋಗಿರ್ತಾರೆ ರಾಹುಲ್ ತೆವಾಟಿ ಅವರು. 2020 IPL ಅಲ್ಲಿ ದುಬೈಯಲ್ಲಿ ನಡೆದಂತ ಒಂದು ಸೀಸನ್ ಅಲ್ಲಿ ಶೆಲ್ಡನ್ ಕ್ವಾಟ್ರೆಲ್ ಅವರು ಎಸೆದ ಒಂದು ಓವರ್ ಅಲ್ಲಿ ಒಂದು ಡಾಟ್ ಸಹಿತ ಸತತ 5 ಸಿಕ್ಸರ್ ಗಳನ್ನ ಸಿಡಿಸಿರ್ತಾರೆ. ಫಸ್ಟ್ 3 ಸಿಕ್ಸ್ ಅನ್ನ ಸಿಡಿಸಿರ್ತಾರೆ, ಒಂದು ಡಾಟ್ ಆಗುತ್ತೆ, ಮತ್ತೆ ಇನ್ನೊಂದೆರಡು ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ಸ್ ಅನ್ನ ಸಿಡಿಸ್ತಾರೆ ಅವರು. ಸೊ ಆ ಮೂಲಕ ಒಂದು ಆ ಟೂರ್ನಿಲ್ ಬಿಟ್ರೆ ಅವ್ರ ಕಡೆಯಿಂದ ಹೇಳ್ಕೊಳ್ಳುವಂತ ಪರ್ಫಾರ್ಮೆನ್ಸ್ ಅವ್ರ ಕಡೆಯಿಂದ ಬಂದಿರಲ್ಲ. ಸೊ ಮತ್ತದಾದ್ಮೇಲೆ 2022 ರಾಜಸ್ಥಾನ್ ತಂಡದಿಂದ ಗುಜರಾತ್ ತಂಡಕ್ಕೆ ಅವರನ್ನ ತಗೋತಾರೆ. ಸೊ ಆ ಒಂದು ಟೂರ್ನಿಲಿ ಪಂಜಾಬ್ ವಿರುದ್ಧ ಮತ್ತೆ ಲಾಸ್ಟ್ ಓವರ್ ಅಲ್ಲಿ 2022 ಲಾಸ್ಟ್ ಓವರ್ ಅಲ್ಲಿ ಒಂದು ಪಂಜಾಬ್ ತಂಡಗಳು. ಸೊ ಆ ಒಂದು ಪಂದ್ಯದಲ್ಲಿ ಸತತ ಒಂದು 2 ಬಾಲ್ಗೆ 12 ರನ್ಗಳ ಒಂದು ಅವಶ್ಯಕತೆ ಇರುತ್ತೆ. ಸೊ ಒಂದು ಬಾಲ್ಗೂ ಕೂಡ ಗುಜರಾತ್ ತಂಡಕ್ಕೆ ಜಯವನ್ನು ತಂದುಕೊಟ್ಟಿರ್ತಾರೆ. ಸೊ ಅದ್ ಬಿಟ್ರೆ ನೆನ್ನೆನೆ ಅಷ್ಟು ವರ್ಷ ಆದ್ಮೇಲೆ ನೆನ್ನೆನೆ ಒಂದು ಪರ್ಫಾರ್ಮೆನ್ಸ್ ಅವ್ರ ಕಡೆಯಿಂದ ನೋಡಿದ್ ನಾನು. 67 ರನ್, ಒಂದು 4 ಸಿಕ್ಸರ್ ಮತ್ತೊಂದು 8 ಬೌಂಡ್ರಿನ ಕೂಡ ಸಿಡಿಸ್ತಾರೆ. ಸೊ ಈ ಮೂಲಕ RCB ತಂಡದ ವಿರುದ್ಧ ಅವರು 92 ರನ್ ಕೂಡ ಕಾಣಬೇಕಾಗತ್ತೆ ಗುಜರಾತ್ ತಂಡ. ಈ ಟೂರ್ನಿಲಿ 9 ಗೆಲುವನ್ನ ಗೆದ್ರು ಕೂಡ ಅಷ್ಟೊಂದು ಹೀನಾಗಿ ಸೋಲ್ತಾರೆ ಅಂದ್ರೆ RCB ತಂಡ ಇನ್ಯಾವ ಒಂದು ಹಂತಕ್ಕೆ ಅವರನ್ನ ಡಾಮಿನೇಟ್ ಮಾಡಿದ್ರು ಅಂತ ಇಲ್ಲೇ ಅರ್ಥ ಮಾಡ್ಕೋಬೇಕಾಗತ್ತೆ ನಾವು. ಸೊ 240-30 ಅಷ್ಟು ಬಿಗ್ ಸ್ಕೋರ್ ಏನಾದ್ರು ಅಕಸ್ಮಾತ್ ರಾಜಸ್ಥಾನ್ ತಂಡ ಫಸ್ಟ್ ಬ್ಯಾಟಿಂಗ್ ಆಡಿ 240-230 ಅಷ್ಟೇನಾದ್ರು ಸ್ಕೋರ್ ಮಾಡಿದ್ರೆ ಗುಜರಾತ್ ತಂಡದ ಕೈಲಿ ಬ್ಯಾಟಿಂಗ್ ಅಷ್ಟೊಂದು ಚೇಂಜ್ ಮಾಡುವಂತ ಎಬಿಲಿಟಿ ಗುಜರಾತ್ ತಂಡಕ್ಕಂತೂ ಇಲ್ಲ. ಅದನ್ನ ಕಡಾಖಂಡಿತವಾಗಿ ನಾನು ಹೇಳ್ತೀನಿ, ಕನ್ಫರ್ಮ್ ಆಗಿ ಹೇಳ್ತೀನಿ. ಏನಕ್ಕಂದ್ರೆ ಅವರು 2022 ಇಂದ ಇದುವರೆಗೂ ಅವರು ಚೇಸ್ ಮಾಡಿರುವಂತಹ ಹೈಯೆಸ್ಟ್ ಸ್ಕೋರೇ ಬಂದ್ಬಿಟ್ಟು ಕೇವಲ 204 ಅಥವಾ 206 ಅನ್ಸುತ್ತೆ. ಸೊ ಅದು ಬಿಟ್ರೆ ಒಟ್ಟು ಒಂದು 220 ಕೊಟ್ಟರು ಅವ್ರ ತಂಡ ಡಿಫೆಂಡ್ ಮಾಡ್ಬೋದು. ಯಾಕಂದ್ರೆ ಅವ್ರ ಕಡೆ ಇರೋದು 3 ಬ್ಯಾಟ್ಸ್ಮನ್ಸ್, ಗಿಲ್, ಸಾಯಿ ಸುದರ್ಶನ್, ಜೋಸ್ ಬಟ್ಲರ್, ಇವ್ರು 3 ಜನ ಆಡಿದ್ರೆ ಅವರು ಗೆಲ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಸೊ ಮೊನ್ನೆ ಕೂಡ ಹಂಗೆ ಆಯ್ತು. ಭುವನೇಶ್ವರ್ ಕುಮಾರ್ ಅವರು ಗಿಲ್ ವಿಕೆಟ್ ಅವ್ರನ್ನ ತೆಗಿತಾರೆ, ಜೇಕಬ್ ಇರ್ತಾರೆ, ಮತ್ತೆ ಜೋಶ್ ಹಜಲ್ವುಡ್ ಅವರು ಜೋಸ್ ಬಟ್ಲರ್ ಅವರು ವಿಕೆಟ್ ಅನ್ನ ತೆಗಿತಾರೆ. ಸೊ ಅಲ್ಲೇ ಅರ್ಥ ಆಗುತ್ತೆ ಅವರ ಒಂದು ವೀಕ್ನೆಸ್ ಏನು ಅಂತ. ಸೊ ರಾಜಸ್ಥಾನ್ ತಂಡಕ್ಕೂ ಅಷ್ಟೇನೆ ಗುಜರಾತ್ ಏನಾದ್ರು ಚೇಸ್ ಮಾಡ್ತು ಅಂತಂದಾಗ, ಅಥವಾ ರಾಜಸ್ಥಾನ್ ತಂಡ ಒಂದು ಟಾರ್ಗೆಟ್ ಅನ್ನ ಸೆಟ್ ಮಾಡಿರುತ್ತೆ, ಯಾವ ಒಂದು ಹಂತಕ್ಕೆ ಸೆಟ್ ಮಾಡಿರ್ತಾರೆ ಅಂತಂದ್ರೆ ಒಂದು ಬಿಲೋ 200 ಏನಾದ್ರೂ ಇದ್ರೆ ಗುಜರಾತ್ ತಂಡ ಚೇಸ್ ಮಾಡ್ತಾರೆ ಅಂತ ಅನ್ಬೋದು. ಅಥವಾ ಈಗ ರಾಜಸ್ಥಾನ್ ತಂಡ ಗುಜರಾತ್ ವಿರುದ್ಧ ಚೇಸಿಂಗ್ ಮಾಡ್ತು ಅಂತ ಅಂದಾಗ ನನಗೆ ಗೊತ್ತಿದ್ದಂಗೆ ಅವರ ಒಂದು ಬ್ಯಾಟಿಂಗ್ ಸ್ಟ್ರೆಂತ್, ನಾನು ಆಗ್ಲೇ ವಿಡಿಯೋ ಸ್ಟಾರ್ಟಿಂಗ್ ಅಥವಾ ಮಿಡಲ್ ಹೇಳ್ದಂಗೆ ಅವರ ಒಂದು ಟಾರ್ಗೆಟ್ ಕೂಡ ವಿತಿನ್ ಒಂದು 180-190 ಅಥವಾ ಒಂದು 200 ಒಳಗಡೆ ಇದ್ರೆ ಮಾತ್ರನೇ ರಾಜಸ್ಥಾನ್ ತಂಡ ಕ್ಯಾನ್ ಚೇಸಬಲ್. ಇಲ್ಲ ಅಂದ್ರೆ ಅವ್ರ ಕೈಲಿ ಕೂಡ ಕಷ್ಟ ಆಗುತ್ತೆ.
ಸೊ ಇದಿಷ್ಟನ್ನ ಹೇಳ್ಬೋದು, ಅಥವಾ ನನ್ನ ಒಂದು ಅನಾಲಿಸಿಸ್ ಅಥವಾ ನನ್ಗನ್ಸಿದ್ದು ನಾನು ಹೇಳಿದ್ದೀನಿ. ಸೊ ಇಲ್ಲಿಂದ RCB ಅಥವಾ RR ಬರ್ಬೋದು, RCB ವಿರುದ್ಧ ಒಂದು RR ಬರ್ಬೋದು ಅಥವಾ ಗುಜರಾತ್ ತಂಡನೇ ಬರ್ಬೋದು. ಯಾರು ಬಂದ್ರು ಕೂಡ RCB ಗೆಲ್ಲಲಿ ಅಂತ ಕೇಳ್ಕೊಳ್ತಾ, ಸೊ ನಾಳೆ ಎರಡೂ ತಂಡಗಳಿಗೂ ನನ್ನ ಕಡೆಯಿಂದ ಒಂದು ಆಲ್ ದ ಬೆಸ್ಟ್ ಅನ್ನ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಿನಕ್ಕೊಂದು ಕಂಟೆಂಟ್ ನ ಯೂಟ್ಯೂಬ್ ಚಾನಲ್ ಅನ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ, ಬಾಯ್.